ಕಿರಣ್. ಸೊ ಈಗ ನಮ್ಮ ವಿಡಿಯೋದಲ್ಲಿ ಏಸುಸ್ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಅನ್ನು ರಿವ್ಯೂ ಮಾಡೋಣ. ಸೊ ಅದು ಇದು ಏಸುಸ್ ಅವರ ಲ್ಯಾಪ್ಟಾಪ್. ಸೊ ಏಸುಸ್ ವಿವೋ ಬುಕ್ 16 ಅಂತ. ಸೊ ಒಂದು X1605 ಲ್ಯಾಪ್ಟಾಪ್ ಅಂತ. ಸೊ ಈ ಒಂದು ಲ್ಯಾಪ್ಟಾಪ್ ನಾವು ಅಮೆಜಾನಲ್ಲಿ ಆರ್ಡರ್ ಮಾಡಿದ್ವಿ. ಸೊ ಒಂದು ನಮಗೆ ಒಂದು SBI ಕ್ರೆಡಿಟ್ ಕಾರ್ಡ್ ಅಂತ ನಮಗೆ 4,000 ರೂಪಾಯಿ ಡಿಸ್ಕೌಂಟ್ ಆಗಿ ಸೊ 32,000 ಇದೆ. ಸೊ ನಮಗೆ 28,000 ಬಂದಿದೆ. ಸೊ ಈ ಒಂದು ಲ್ಯಾಪ್ಟಾಪ್ ನೋಡೋಣ ಹೇಗಿದೆ ಅಂತ ರಿವ್ಯೂ ಮಾಡ್ಕೊಂಡು ಬರೋಣ. ಸೊ ಅಮೆಜಾನ್ ಇಲ್ಲ, ಈಗ ಒಂದು ಬಾಕ್ಸಿಂಗ್ ಲ್ಯಾಪ್ಟಾಪ್ ಓಪನ್ ಮಾಡೋಣ ಈಗ. ಸೊ ಹೇಗಿದೆ ಅಂತ ಅಮೆಜಾನ್ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ಇದರೊಳಗೆ ಏನೇನು ಕೊಟ್ಟಿದ್ದಾರೆ ಇವೆಲ್ಲರೂ ಸೈಡ್ ಇಟ್ಟರೆ ಇದರಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ಏಸುಸ್ ಅವರೊಂದು ಇದು 1 ಇಯರ್ ಒಂದು ವ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಲ್ಯಾಪ್ಟಾಪ್ ಒಂದು ಹೇಗೆ ಒಂದು ಯೂಸರ್ ಮ್ಯಾನ್ಯುವಲ್ ಮಾಡೋದಂತ ಸೊ ಗೊತ್ತಾಗದಿದ್ರೆ ಇದರ ಒಂದು ಸತಿ ಓದ್ಕೊಂಡು ಸೊ ಯೂಸ್ ಮಾಡ್ಕೋಬಹುದು. ಮತ್ತು ಇದರೊಳಗೆ ಏನೂ ಇಲ್ಲ. ಸೊ ಈಗ ಒಂದು ಎರಡನ್ನು ಬಿಟ್ಟರೆ ಅಷ್ಟೇ. ಸೊ ಇವುಗಳನ್ನೆಲ್ಲ ಬಿಟ್ಟರೆ ಸೊ ಇದು ಯಾವುದೋ ಒಂದು QR ಕಾರ್ಡ್ ಕೊಟ್ಟಿದ್ದಾರೆ. ಸೊ ಹೌ ಆ್ಯಕ್ಟಿವ್ ದ ಆಫೀಸ್ ಸ್ಕ್ಯಾನ್ MS ಆಫೀಸನ್ನು ಇದನ್ನು ಸ್ಕ್ಯಾನ್ ಮಾಡಿ ಇದನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದು. ಸೊ ಅದನ್ನೆಲ್ಲ ಬಿಟ್ಟರೆ ಈಗ ಒಂದು ಲ್ಯಾಪ್ಟಾಪಿಗೆ ಬಂದರೆ ನೋಡಿ ಅಮೆಜಾನ್ ಕಡೆಯಿಂದ ಅಮೆಜಾನ್ ಆರ್ಡರಲ್ಲಿ ಲ್ಯಾಪ್ಟಾಪ್ ಇದು. ಸೊ ಈ ರೀತಿ ಒಂದು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅವರು. ಸೊ ನೋಡಿ ಬನ್ನಿ ಏಸುಸ್ ವಿವೋ ಬುಕ್ ಅಂತ. ಸೊ ಇದು ಸಾಲಿಡ್ ಆಗಿದೆ. ಇದೊಂದು ಮ್ಯಾನ್ಯರ್ದೊಂದು ಪ್ಲಾಸ್ಟಿಕ್, ಇದು ಒಂದು ಮ್ಯಾಟ್ ಕಚ್ ಮಾಡೈತೆ. ಸೊ ಅದೊಂದು ಸ್ವಲ್ಪ ಏನಾದರೂ ಇದನ್ನು ಕಚ್ಚಂದರೆ ಕಚ್ಚುತ್ತೆ, ಒಂದು ಕಚ್ಚೋದು ತುಂಬಾ ಈ ರೀತಿ ಇದೆ ಲ್ಯಾಪ್ಟಾಪ್. ಮಾತ್ರ ಒಂದು ಹಿಂಗ್ಬಿಡು ಒಂದು ಸಾಲಿಡ್ ಆಗಿದೆ ಲ್ಯಾಪ್ಟಾಪ್ ಆರಾಮು. ಸೊ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಇದೆ. ಸೊ ಈ ರೀತಿ ಕ್ಯಾಮ್ರಾ ಕೂಡ ಕೀಬೋರ್ಡ್ ಕೊಟ್ಟಿದ್ದಾರೆ. ಇದರಲ್ಲಿ ಮೌಸ್ ಪ್ಯಾಡನ್ನು ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಲ್ಯಾಪ್ಟಾಪಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಸೊ ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಲ್ಲ. ಸೊ ಇದರಲ್ಲಿ ಒಂದು ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಈಗ MS ಆಫೀಸಲ್ಲಿ ಇಂಟೆಲ್ ಕೋರ್ i3 ಅಂತ. ಸೊ ಇದರಲ್ಲಿ ಹೇಳ್ತಾರೆ ಇದರಲ್ಲಿ ಇನ್ಬಿಲ್ಡ್ MS ವರ್ಡ್ ಮತ್ತು MS ಎಕ್ಸೆಲ್. ಸೊ ಈ ಒಂದು ಲ್ಯಾಪ್ಟಾಪ್ ಒಂದು ಡಿಸ್ಪ್ಲೇ ಬಂದರೆ ಒಂದು 16 ಇಂಚಿನ ಒಂದು ಡಿಸ್ಪ್ಲೇ ಇದೆ. ಸೊ ಈ ಒಂದು ಡಿಸ್ಪ್ಲೇ ಒಂದು 19200 ಮತ್ತು 1200 ಒಂದು ರೆಸಲ್ಯೂಷನ್ ಒಂದು ಡಿಸ್ಪ್ಲೇ. ಸೊ LCD ಡಿಸ್ಪ್ಲೇ ಇದು. ಸೊ ಡಿಸ್ಪ್ಲೇ ಒಂದು ಚೆನ್ನಾಗಿದೆ. ಸೊ ಆರಾಮಾಗಿ ಒಂದು ವಿವಿಂಗ್ ಆ್ಯಂಗಲ್ ಕೂಡ ಒಂದು ಚೆನ್ನಾಗಿದೆ ಈ ಒಂದು ಡಿಸ್ಪ್ಲೇ ಇದೆ. ಸೊ ಸಖತ್ತಾಗಿದೆ. ಆರಾಮಾಗಿ ಮೂವಿಗೆ ಎಲ್ಲರಿಗೂ ಒಂದು ಕಲರ್ ಕೊಡ್ತೇವೆ. ಮತ್ತು ಇದರಲ್ಲಿ ಒಂದು ಸ್ಪೀಕರ್ ಅಂದ್ರೆ ತುಂಬ ಕ್ಲಾರಿಟಿ ಸ್ಪೀಕರ್ ಇದೆ. ಸೊ ಇದರಲ್ಲಿ ಸ್ಪೀಕರ್ ನನಗೆ ಲೈಕ್ ಆಯಿತು. ಸೊ ಸ್ಪೀಕರ್ ಕೂಡ ಒಂದು ಲೆವೆಲ್ ತುಂಬ ಜೋರಾಗಿ ಕೇಳುತ್ತೆ ಸ್ಪೀಕರ್. ಮತ್ತು ಇದರಲ್ಲಿ ಕ್ಯಾಮ್ರಾನು ಕೂಡ ಇದೆ. ಸೊ 720 ಒಂದು ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಇದೆ. ಸೊ ಒಂದು HD ಕ್ಯಾಮ್ರಾ. ಸೊ ಇನ್ನು ಇದರಲ್ಲಿ ಪೋರ್ಟ್ಸ್ಗಳ ಬಗ್ಗೆ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಒಂದು ಲ್ಯಾಪ್ಟಾಪಿನ ಒಂದು ಪೋರ್ಟ್ಸ್ಗಳ ಬಗ್ಗೆ ಅಂದರೆ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ 3 ಇದರಲ್ಲಿ USB ಪೋರ್ಟ್ಸ್, ಒಂದು HDMI ಪೋರ್ಟ್ ಇದೆ. ಸೊ ಮತ್ತು ಒಂದು Type C ಪೋರ್ಟ್ ಇದೆ ಮತ್ತು ಒಂದು ಹೆಡ್ಫೋನ್ ಜಾಕ್ ಪೋರ್ಟ್ ಇದೆ. ಸೊ ಒಂದೆರಡು USB ಪೋರ್ಟ್ ಇಲ್ಲಿದ್ದಾರೆ. ಸೊ ಇನ್ನೊಂದು USB ಪೋರ್ಟ್ ಈ ಕಡೆ ಕೊಟ್ಟಿದ್ದಾನೆ. ಸೊ ಒಂದು ಇಂಡಿಕೇಟರ್ ಕೂಡ ಇದೆ ಚಾರ್ಜ್ ಇಟ್ಟಾಗೆ. ಸೊ ಇದನ್ನ ತೋರಿಸ್ಕೊಂಡ್ರಿ. ಸೊ ಒಂದು ಫೋಲ್ಡಾಗಿ ಬಂದರೆ ಒಂದು 180 ಡಿಗ್ರಿ ಒಂದು ಲ್ಯಾಪ್ಟಾಪ್ ಆಗುತ್ತಿದೆ. ಸೊ 180 ಡಿಗ್ರಿ ಅಂದರೆ ಒಂದು ಫೋಲ್ಡನ್ನು ಮಾಡಬಹುದು ಒಂದು ಲ್ಯಾಪ್ಟಾಪಿನ. ಸೊ ಮತ್ತು ಲ್ಯಾಪ್ಟಾಪಲ್ಲಿ ಒಂದು ಫಿಂಗರ್ ಪ್ರಿಂಟ್ ಕೂಡ ಒಂದು ಸಹಿತ ಇದೆ. ಸೊ ಫಿಂಗರ್ ಪ್ರಿಂಟ್ ಕೂಡ ಇದೆ. ಮತ್ತು ಈ ಒಂದು ಲ್ಯಾಪ್ಟಾಪ್ ಇದರ ಒಂದು ವೇಟ್ ಬಂದರೆ 1 kg ಮತ್ತು 88 ಗ್ರಾಮ್ ಇದೆ ಈ ಒಂದು ಲ್ಯಾಪ್ಟಾಪ್. ಸೊ ಅಷ್ಟೊಂದು ವೇಟ್ ಕೂಡ ಅನಿಸಲ್ಲ. ಸೊ ಆರಾಮಿಗೆ ಒಂದು ತುಂಬಾ ತಿಕ್ಕಿದೆ. ಸೊ ತುಂಬ ತಿನ್ನಿದೆ ಲ್ಯಾಪ್ಟಾಪ್. ಸೊ ಇದು ಕೂಡ ಒಂದು ಲೆವೆಲಿಗೆ ತಿನ್ನಿದೆ. ಮತ್ತು ಈ ಒಂದು ಲ್ಯಾಪ್ಟಾಪಿನ ಒಂದು OS ಬಂದು Windows 11 12th ಜನರೇಷನ್ ಲ್ಯಾಪ್ಟಾಪ್. ಮತ್ತು ಇದರಲ್ಲಿ ಇನ್ಬಿಲ್ಡಿಗೆ ಬಂದರೆ 512 GB ಇಂಟರ್ನಲ್ ಮೆಮೊರಿ ಇದೆ. ಮತ್ತು 8 GB ರ್ಯಾಮ್ ಇದೆ. ಲ್ಯಾಪ್ಟಾಪಿನ ಒಂದು ಪ್ರೊಸೆಸರ್ ಬಂದಿದೆ. ಸೊ ಇಂಟೆಲ್ ಕೋರ್ i3 1210 ಒಂದು ಅಲ್ಟ್ರಾ ಒಂದು ಪ್ರೊಸೆಸರ್ ಇದೆ. ಸೊ ಈ ಒಂದು ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ. ಸೊ i3 ಒಂದು i5 ಒಂದು ತೊಗೊಂಡಿದ್ದೆ ಚೆನ್ನಾಗಿರ್ತದೆ. ಬಟ್ i5 ಒಂದು ಬಜೆಟಿಗೆ ಮತ್ತು ಬಜೆಟ್ ಕಡಿಮೆ ಇನ್ನೂ ಸ್ವಲ್ಪ ಬಜೆಟ್ ಜಾಸ್ತಿ ಇದ್ರೆ i5 ತೊಗೋಬೋದು. ಬಟ್ ಇದು ಒಂದು ಪರವಾಗಿಲ್ಲ. ಸೊ ಆರಾಮಾಗಿ ನೀವು ಒಂದು ಲ್ಯಾಪ್ಟಾಪ್ ಎಲ್ಲ ಒಂದು ವಿಡಿಯೋ ಕ್ಲಾಸು ಬೇಕಾದೊಂದು ಆಫೀಸ್ ವರ್ಕ್. ಸೊ ಸ್ಟೂಡೆಂಟಿಗೆ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ನಾರ್ಮಲ್ ಎಡಿಟಿಂಗ್ ಮಾಡೋದು ಕೂಡ ಈ ಒಂದು ಪ್ರೊಸೆಸರ್ ನಡೆಯುತ್ತೆ, ಪರವಾಗಿಲ್ಲ. ಆರಾಮಾಗಿ ನೀವು ಇದನ್ನು ಕೂಡ ಚಾಯ್ಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಬಜೆಟ್ ಜಾಸ್ತಿ ಇದ್ದರೆ ಸೊ ನಿಮಗೆ ತೊಗೋಬೋದು. ಇಲ್ಲಾಂದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳೋಕೆ ಆರಾಮಾಗಿ ತಲೆ. ಸೊ ಎಲ್ಲ ಥರ ಫೀಚರ್ಸ್ ಇದೆ ಈ ಒಂದು ಲ್ಯಾಪ್ಟಾಪಲ್ಲಿ. ಫಿಂಗರ್ ಪ್ರಿಂಟ್ ಕೂಡ ಇದೆ. ಸೊ ಒಂದು ಒಳ್ಳೆಯ ಒಂದು ಪ್ರೊಸೆಸರ್ ಕೂಡ ಇದೆ. ಸೊ ಇಂಟೆಲ್ ಕೋರ್ i3 ಅಂತ. ಸೊ ಮತ್ತು ಇದರ ಒಂದು ಡಿಸ್ಪ್ಲೇ ಒಂದು 60 Hz ಡಿಸ್ಪ್ಲೇ ಇದೆ ಇದರಲ್ಲಿ. ಸೊ ಒಂದು ರಿಜಿಸ್ಟರ್ ಕೂಡ ಒಂದು ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಸೊ ಮತ್ತು ಆಗಲೇ ಹೇಳಿದಾಗೆ 512 GB ಮೆಮೊರಿ ಇದೆ ಮತ್ತು 8 GB ಸೊ ರ್ಯಾಮ್ ಕೂಡ ಒಂದಿದೆ.
ಈ ಒಂದು ಲ್ಯಾಪ್ಟಾಪಿನ ಓ ಎಸ್ ಬಂದರೆ ಸೊ ವಿಂಡೋಸ್ 11 12 ಜನರೇಷನ್ ಓ ಎಸ್ ಇದೆ. ಸೊ ಮತ್ತು ಆರಾಮಾಗಿ ಇದರಲ್ಲಿ ವೈಫೈ ಮತ್ತು ಬ್ಲೂಟೂತ್ ಎಲ್ಲವೂ ಕೂಡ ಇದೆ. ಸೊ ವೈಫೈ ಬ್ಲೂಟೂತ್ ಅನ್ನು ಆರಾಮಾಗಿ ಎಲ್ಲ ಕೂಡ ಸೊ ಆರಾಮಾಗಿ ಇವೆಲ್ಲ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಸೊ ಅವು ಕೂಡ ಪರವಾಗಿದೆ. ಸೊ ಮತ್ತು ನಿಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಒಂದು ಸೊ 42 ಬ್ಯಾಟ್ರಿ ಒಂದು ಬ್ಯಾಟ್ರಿ. ಸೊ ಈ ಒಂದು ಬ್ಯಾಟ್ರಿ ಬ್ಯಾಕಪ್ ಬಂದರೆ ನಿಮಗೆ ಒಂದು 4 to 6 ಅವರ್ ಒಂದು ಚಾರ್ಜಿಂಗ್ ಬರುತ್ತೆ. ಸೊ ಚಾರ್ಜ್ ಬರುತ್ತೆ. ಸೊ ನಿಮ್ಮ ಒಂದು ಡಿಪೆಂಡಿಂಗ್ ನಿಮ್ಮ ಒಂದು ಲ್ಯಾಪ್ಟಾಪ್ ನೀವು ಒಂದು ಯಾವ ರೀತಿ ಯೂಸ್ ಮಾಡ್ತೀರೋ ಅಂತ ಒಂದು ಡಿಪೆಂಡಿಂಗ್ ನಿಮ್ಮ ಒಂದು ಡಿಪೆಂಡ್ ಮೇಲೆ. ಸೊ ನೀವು ಬರೀ ಒಂದು ಮೂವಿ ನೋಡ್ತಾ ಇದ್ದರೆ ಸೊ ಒಂದು HP ಬರುತ್ತೆ. ಸೊ ನೀವು ಯಾವುದೇ ರೀತಿ ಒಂದು ನೆಟ್ ಕನೆಕ್ಟ್ ಇಲ್ಲದೆ ಸೊ ವೈಫೈ ಐತೆ ಯಾವ ನೆಟ್ ಕನೆಕ್ಟ್ ಬರೀ ಒಂದು ಸಿಂಪಲ್ ಆಗಿ ಒಂದು ಮೂವಿ ನೋಡ್ತಾ ಇದ್ದರೆ ಸೊ ನಿಮಗೆ ನಿಮಗೆ ಒಂದು ಜಾಸ್ತಿ ನಿಮಗೆ ಚಾರ್ಜಿಂಗ್ ಬ್ಯಾಕಪ್ ಒಂದು ಜಾಸ್ತಿ ಬರುತ್ತೆ. ನೀವು ಒಂದು ಒಂದು ಹೆವಿ ಒಂದು ಪವರ್ಫುಲ್ ಆಗಿ ಒಂದು ಯೂಸ್ ಮಾಡ್ತೀವಿ. ಸೊ ಈ ಕಡೆ ನೆಟ್ ಯೂಸ್ ಮಾಡ್ತು ಮತ್ತೊಂದು ಅಪ್ಲೋಡು ಡೌನ್ಲೋಡು ಸೊ ಎಡಿಟಿಂಗ್ ಇತ್ಯಾದಿ ಇನ್ನು ಯಾವುದೋ ಒಂದು ತುಂಬಾ ಒಂದು ಹೆವಿ ವರ್ಕ್ ಮಾಡ್ತಿದ್ದರೆ ನಿಮಗೆ ಚಾರ್ಜಿಂಗ್ ಹೊತ್ತು ನಿಮಗೆ ಚಾರ್ಜ್ ಕಡಿಮೆ ಬರುತ್ತೆ. ಯಾವುದಾದ್ರು ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಸೊ ಈಗ ನಿಮ್ಮೊಂದು ಡಿಫೆನ್ಸ್ ಮೇಲೆ ಆಗ ಒಂದು ಚಾರ್ಜಿಂಗ್ ಒಂದು ಕಡಿಮೆ ಬರುತ್ತೆ. ಸೊ ಇಂಟರ್ನೆಟ್ ಎಲ್ಲ ಯೂಸ್ ಮಾಡಿ ಒಂದು ಹೆವಿ ಒಂದು ಈ ಕಡೆ ಟೈಪಿಂಗ್ ಮಾಡ್ತೈತಿ, ಈ ಕಡೆ ಡೌನ್ಲೋಡ್ ಮಾಡ್ತಾ ಸೊ ಯಾವುದೋ ಒಂದು ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀವಿ, ಈ ಕಡೆ ಮತ್ತು ನಾವೊಂದು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಈ ರೀತಿ ಎಲ್ಲ ಮಾಡಿದ್ರೆ ನಿಮಗೆ ಚಾರ್ಜ್ ಬೇಗ ಖಾಲಿ ಆಗುತ್ತೆ. ಸೊ ಲ್ಯಾಪ್ಟಾಪ್ ನನಗೆ ಸಿಗುತ್ತೆ ಒಂದು. ಸೊ ಹಾಗೆ ನಾನು ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿದ್ದೀನಿ ಒಂದು ವಾರಕ್ಕೆ. ಸೊ ನನಗೆ ಒಂದು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿ ಕೊಡಿ. ತುಂಬ ಫಾಸ್ಟಾಗಿ ಎಲ್ಲ ಕೂಡ ಒಂದು ಫಾಸ್ಟಾಗಿ ವರ್ಕ್ ಆಗುತ್ತೆ, ಯಾವ ಥರ ಒಂದು ಸ್ಲೋ ಅಂತ ಅನಿಸಲ್ಲ. ಸೊ ಈ ಒಂದು ಪ್ರೊಸೆಸರ್ ಒಳ್ಳೆಯ ಒಂದು ಪ್ರೊಸೆಸರ್ ಇರುವಂಥ ಲ್ಯಾಪ್ಟಾಪ್. ಸೊ ನೀವು ಕೂಡ ಆರಾಮಾಗಿ ಈ ಲ್ಯಾಪ್ಟಾಪನ್ನು ಚಾಯ್ಸ್ ಮಾಡ್ಕೋಬೋದು. ನಿಮಗೆ ಅನಿಸುತ್ತೆ ಈ ಲ್ಯಾಪ್ಟಾಪಿನ ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ನೀವು ಕೂಡ ಹೋಗಿ ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು Asus VivoBook 16 ಸೊ X10605 ಅಂತ ಈ ಒಂದು ಲ್ಯಾಪ್ಟಾಪ್. ಸೊ ಆರಾಮ ಸಖತ್ತಾಗಿದೆ, ಚೆನ್ನಾಗಿದೆ ಲ್ಯಾಪ್ಟಾಪ್. ಸೊ ನೀವು ಒಂದು ಆಫರ್ನಲ್ಲಿ ಸೊ ನಾನು ತೊಗೊಂಡಿದ್ದು ಒಂದು SBI ಕ್ರೆಡಿಟ್ ಕಾರ್ಡ್ ನನಗೆ 4,000 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಸೊ ನಿಮಗೂ ಕೂಡ ಈ ನೋಡಿ ಈ ಪ್ರೈಸ್ ಎಷ್ಟು ಇದೆ ಅಂತ. ಸೊ ಆರಾಮಾಗಿ ನೀವು ಒಂದು ಲ್ಯಾಪ್ಟಾಪನ್ನು ಒಂದು ಪರ್ಚೇಸ್ ಮಾಡಬಹುದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದೆ ಫ್ರೆಂಡ್ಸ್.